ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರುವ ರಾಮಲಿಂಗಾರೆಡ್ಡಿ ಅವರನ್ನ ಮನವೊಲಿಸುವಂತಹ ಪ್ರಯತ್ನ ನಡೆದಿದೆ. ಸಿಎಂ ಡಿಕೆ ಶಿವಕುಮಾರ್ ರಾಮಲಿಂಗಾರೆಡ್ಡಿ ಅವರನ್ನ ಕಳೆದ ರಾತ್ರಿ ಭೇಟಿ ಮಾಡಿದ್ದಾರೆ. 2.5 ಗಂಟೆಗಳ ಕಾಲ ಮಾತುಕತೆ ನಡೆಸಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ರಾಮಲಿಂಗಾರೆಡ್ಡಿ ಅವರನ್ನ ಕಳೆದ ರಾತ್ರಿ ಭೇಟಿ ಮಾಡಿ 2.5 ಗಂಟೆ 1-to-1 ಮಾತುಕತೆ ನಡೆಸಿದ್ದಾರೆ. ಖಾತೆ ಬದಲಾವಣೆ ಆಗುತ್ತಾ ಅಥವಾ ರಾಜೀನಾಮೆಯನ್ನ ಹಿಂಪಡಿತಾರಾ ಅನ್ನುವ ಕುತೂಹಲ ಇನ್ನೂ ಕಾಡ್ತಾ ಇದೆ. ಯಾಕಂದ್ರೆ ಯಾವುದೇ ಗುಟ್ಟು ಬಿಟ್ಟುಕೊಡದೆ ರಾಮಲಿಂಗಾರೆಡ್ಡಿ ಮತ್ತೆ ಡಿಕೆ ಶಿವಕುಮಾರ್ ಮೀಟಿಂಗ್ ಅನ್ನ ಮುಗಿಸಿ ತೆರಳಿದ್ದಾರೆ. ಆದ್ರೆ ಸಮಸ್ಯೆ ನಿವಾರಣೆ ಆಗಿದೆ ಅಂತ ರಾಮಲಿಂಗಾರೆಡ್ಡಿ ಒಂದು ಸೂಚನೆಯನ್ನ ಕೊಡ್ತಾ ಇದ್ದಾರೆ. ತಮ್ಮ ನಿಲುವಿನ ಬಗ್ಗೆ ಸ್ಪಷ್ಟವಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರ ಮುಂದೆ ಪ್ರಸ್ತಾಪ ಮಾಡಿರೋದಾಗಿ ರಾಮಲಿಂಗಾರೆಡ್ಡಿ ಮಾಹಿತಿ ಕೊಡ್ತಾ ಇದ್ದಾರೆ. ಆದರೆ ಯಾವ ರೀತಿಯಾಗಿ ಈ ಸಮಸ್ಯೆ ಬಗೆಹರಿದಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಕೊಡ್ತಾ ಇಲ್ಲ. ಕಳೆದ ರಾತ್ರಿ 2.5 ಗಂಟೆಗಳ ಕಾಲ ಖಾಸಗಿ ಹೋಟೆಲ್ನಲ್ಲಿ 1-to-1 ಮೀಟಿಂಗ್ ನಡೆದಿದೆ. ರಾಮಲಿಂಗಾರೆಡ್ಡಿ ಜೊತೆ ಸಿಎಂ ಡಿಕೆ ಶಿವಕುಮಾರ್ ಖುದ್ದಾಗಿ ಮಾತುಕತೆ ನಡೆಸಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಖಾತೆಯನ್ನ ನೀಡಲಾಗಿದೆ. ಆದರೆ ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಖಾತೆಯನ್ನ ನಿರ್ವಹಣೆ ಮಾಡೋದಕ್ಕೆ ಆಸಕ್ತಿ ಇಲ್ಲ. ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಕೊಡಿ ಅಂತ ರಾಮಲಿಂಗಾರೆಡ್ಡಿ ಮನವಿ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೂಡ ಕೊಟ್ಟಿದ್ರು. ನಿನ್ನೆ ಬೆಳಗ್ಗೆ ರಾಜೀನಾಮೆಯನ್ನ ಕೊಟ್ಟು ಧರ್ಮಪುರಿಗೆ ತೆರಳಿದಂತಹ ರಾಮಲಿಂಗಾರೆಡ್ಡಿ ಅವರು ರಾತ್ರಿ 9 ಗಂಟೆಗೆ ವಾಪಸ್ ಆಗ್ತಾರೆ. ಈ ಸಮಯದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಖುದ್ದು ರಾಮಲಿಂಗಾರೆಡ್ಡಿಯನ್ನ ಭೇಟಿ ಮಾಡಿ ಮಾತುಕತೆ ಮಾಡ್ತಾರೆ. ಅವರನ್ನ ಮನವೊಲಿಸುವಂತಹ ಪ್ರಯತ್ನ ಮಾಡ್ತಾರೆ. ಸುಮಾರು 2.5 ಗಂಟೆಗಳ ಕಾಲ 1-to-1 ಮಾತುಕತೆ ನಡೆಯುತ್ತೆ. ಖಾಸಗಿ ಹೋಟೆಲ್ನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹಾಗೂ ರಾಮಲಿಂಗಾರೆಡ್ಡಿ ಅವರ ಮೀಟಿಂಗ್ ನಡೆಯುತ್ತೆ. ಆದರೆ ಈ ಮೀಟಿಂಗ್ನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರ ಎದುರುಗಡೆ ರಾಮಲಿಂಗಾರೆಡ್ಡಿ ಅವರು ತಮ್ಮ ಸ್ಪಷ್ಟವಾದ ನಿಲುವನ್ನು ವ್ಯಕ್ತಪಡಿಸಿದ್ದಾರೆ. ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇಕೇ ಬೇಕು ಅಂತೇಳಿ ಪ್ರಸ್ತಾಪವನ್ನು ಇಟ್ಟಿದ್ದಾರೆ. ಆದರೆ ಡಿಕೆ ಶಿವಕುಮಾರ್ ಅವರು ಯಾವ ರೀತಿಯಾದ ನಿರ್ಧಾರವನ್ನು ತೆಗೆದುಕೊಳ್ತಾರಂತ ಕಾದು ನೋಡಬೇಕಿದೆ. ಸರ್ ರಾಜೀನಾಮೆ ವಾಪಸ್ ತಗೊಳ್ತೀರಾ ಸರ್? ಅವ್ರೇನು ಹೇಳಿದ್ರು ನಮಗೆ? ಅವ್ರೇನು ಹೇಳಿದ್ರು ಅದೇ ನಾನು ಹೇಳೋದು. ಓಕೆ ಸರ್, ಸಾಕಷ್ಟು ಕಾರ್ಯಕರ್ತರಿಗೂ ಕೂಡ ಗೊಂದಲ ಇತ್ತು ಸರ್. ಎಲ್ಲ ನಿವಾರಣೆ ಆಗಿದೆ. ಹೋಗಿ ಅಂದ್ರೆ ಸರ್ ವಾಪಸ್ ತಗೊಂತೀರಿ ಸರ್ ರಾಜೀನಾಮೆನ? ಸರ್ ರಾಜೀನಾಮೆ ವಾಪಸ್ ತಗೊಳ್ತೀರಾ ಸರ್? ಅವ್ರೇನು ಹೇಳಿದ್ರು ನಮಗೆ? ಎಸ್, ಜಲಸಂಪನ್ಮೂಲ ಖಾತೆಯನ್ನ ಕೊಟ್ಟಿದ್ದಕ್ಕೆ ರಾಮಲಿಂಗಾರೆಡ್ಡಿ ಅಸಮಾಧಾನಗೊಂಡು ರಾಜೀನಾಮೆಯನ್ನ ಕೊಟ್ಟಿದ್ರು. ನಿನ್ನೆ ಬೆಳಗ್ಗೆ ರಾಮಲಿಂಗಾರೆಡ್ಡಿ ರಾಜೀನಾಮೆಯನ್ನ ಕೊಟ್ಟು ತಮಿಳುನಾಡಿನ ಧರ್ಮಪುರಿಗೆ ತೆರಳಿದ್ರು. ಅದಾದ ನಂತರ ಸಾಕಷ್ಟು ಚರ್ಚೆಗಳು, ಕುತೂಹಲಗಳು ನಡೆದಿದ್ವು. ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನ ವಾಪಸ್ ತೆಗೆದುಕೊಳ್ತಾರಾ ಅಥವಾ ರಾಜೀನಾಮೆ ಕೊಟ್ಟು ಕೇವಲ ಶಾಸಕರಾಗಿ ಮುಂದುವರಿತಾರ ಅನ್ನೋ ಚರ್ಚೆ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಕಳೆದ ರಾತ್ರಿ ಸಿಎಂ ಡಿಕೆ ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವರನ್ನ ಭೇಟಿ ಮಾಡಿ ಸುಮಾರು 2.5 ಗಂಟೆಗಳ ಕಾಲ ಚರ್ಚೆ ನಡೆಸಿದ್ದಾರೆ. ರಾಮಲಿಂಗಾರೆಡ್ಡಿ ಅವರನ್ನ ಮನವೊಲಿಸುವಂತಹ ಪ್ರಯತ್ನ ಮಾಡಿದ್ದಾರೆ. ಮೀಟಿಂಗ್ ಆದ ಬಳಿಕ ಸ್ಪಷ್ಟವಾದ ನಿಲುವು ಏನು ಅನ್ನೋದನ್ನ ಮಾಧ್ಯಮಗಳಿಗೆ ಇಬ್ಬರು ನಾಯಕರು ಕೂಡ, ಅಂದ್ರೆ ಸಿಎಂ ಡಿಕೆ ಶಿವಕುಮಾರ್ ಆಗಲಿ ಅಥವಾ ರಾಮಲಿಂಗಾರೆಡ್ಡಿ ಅವರಾಗ್ಲಿ, ಇಬ್ರು ಕೂಡ ಸ್ಪಷ್ಟವಾದ ನಿಲುವು ಏನು ಅಂತ ತಿಳಿಸಿಲ್ಲ. ಆದ್ರೆ ಸಂಧಾನ ಸಕ್ಸಸ್ ಆಗಿದೆ ಅನ್ನೋ ಮಾಹಿತಿಯನ್ನಷ್ಟೇ ಸಿಎಂ ಡಿಕೆ ಶಿವಕುಮಾರ್ ಹಾಗೂ ರಾಮಲಿಂಗಾರೆಡ್ಡಿ ಅವರು ಕೊಟ್ಟಿದ್ದಾರೆ. ಹಾಗಾದ್ರೆ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನ ವಾಪಸ್ ತೆಗೆದುಕೊಳ್ತಾರಾ ಅಥವಾ ಸಿಎಂ ಡಿಕೆ ಶಿವಕುಮಾರ್ ಅವರ ಭರವಸೆಗಳಿಗೆ ಏನಾದರೂ ಒಪ್ಪಿ ಜಲಸಂಪನ್ಮೂಲ ಖಾತೆಯನ್ನ ನಿರ್ವಹಿಸೋದಕ್ಕೆ ಒಪ್ಕೊಂಡಿದ್ದಾರಾ? ಇದಿನ್ನೂ ಕೂಡ ಸಸ್ಪೆನ್ಸ್ ಆಗಿದೆ. ಯಾಕಂತ ಹೇಳಿದ್ರೆ ಇಬ್ರು ನಾಯಕರು ಕೂಡ ಸಂಧಾನ ಆಗಿದೆ, ಸಮಸ್ಯೆ ಬಗೆಹರಿದಿದೆ ಅಂತ ಅಷ್ಟೇ ಹೇಳಿದ್ದಾರೆ. ಆದ್ರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ರಾಮಲಿಂಗಾರೆಡ್ಡಿ ಅವರಿಗೆ ಕೊಟ್ಟಿದ್ದಾರಾ, ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಎಲ್ಲ ನಿವಾರಣೆ ಆಗಿದೆ. ಹೋಗಿ ಎಸ್, ಡಿಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಸಚಿವ ಸಂಪುಟದ ರಚನೆ ಬಳಿಕ ಹಿರಿಯ ಶಾಸಕರು ಅಸಮಾಧಾನಗೊಂಡಂತಹ ಪ್ರಕ್ರಿಯೆ ನಡೆದಿತ್ತು. ಇದರಲ್ಲಿ ಪ್ರಮುಖವಾಗಿ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ರು. 8 ಬಾರಿ ಶಾಸಕರಾಗಿದ್ದಾರೆ. ಅತ್ಯಂತ ಪ್ರಭಾವಿ ನಾಯಕ, ಹಿರಿಯ ನಾಯಕರು. ಅದರಲ್ಲೂ ಬೆಂಗಳೂರು ಮಟ್ಟದಲ್ಲಿ ಸಾಕಷ್ಟು ಪ್ರಭಾವವನ್ನು ಹೊಂದಿರುವಂತಹ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಬೇಡಿಕೆಯನ್ನಾಗಿಟ್ಟು ಸಚಿವ ಸ್ಥಾನಕ್ಕಾಗಿ ಕೇಳ್ತಾ ಇದ್ರು. ಆದರೆ ಹೈಕಮಾಂಡ್ ಜಲಸಂಪನ್ಮೂಲ ಖಾತೆಯನ್ನ ಕೊಟ್ಟು
ರಾಮಲಿಂಗಾರೆಡ್ಡಿ ಅವರನ್ನ ಸಮಾಧಾನ ಪಡಿಸಿತ್ತು. ಆದರೆ ರಾಮಲಿಂಗಾರೆಡ್ಡಿ ಅವರು ಈ ಖಾತೆಯನ್ನ ನಿರ್ವಹಣೆ ಮಾಡೋದಕ್ಕೆ ಒಪ್ಪಿರಲಿಲ್ಲ. ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿದ್ರು. ಹೀಗಾಗಿ ಅಸಮಾಧಾನಗೊಂಡು ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ರು. ಕಳೆದ ರಾತ್ರಿ ಇದಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು 2.5 ಗಂಟೆಗಳ ಕಾಲ ರಾಮಲಿಂಗಾರೆಡ್ಡಿ ಅವರ ಜೊತೆ ಚರ್ಚೆ ಮಾಡಿದ್ದಾರೆ. ಅವರ ಮನವೊಲಿಸುವಂತಹ ಪ್ರಯತ್ನ ನಡೆಸಿದ್ದಾರೆ. ಎಲ್ಲೋ ಒಂದು ಕಡೆ ಈ ಮನವೊಲಿಸುವಂತಹ ಪ್ರಯತ್ನದಲ್ಲಿ ಸಕ್ಸಸ್ ಆಗಿದ್ದಾರೆ ಅಂತಾನು ಗೊತ್ತಾಗ್ತಾ ಇದೆ. ಆದ್ರೆ ಯಾವ ತರ ಸಕ್ಸಸ್ ಅನ್ನೋದು ಕೂಡ ಇನ್ನು ಸಸ್ಪೆನ್ಸ್ ಆಗಿದೆ. ಯಾಕಂತ ಹೇಳಿದ್ರೆ ರಾಮಲಿಂಗಾರೆಡ್ಡಿ ಅವರೀಗ ತಾವು ಕೊಟ್ಟಿರುವಂತಹ ರಾಜೀನಾಮೆಯನ್ನ ವಾಪಸ್ ಪಡೆದುಕೊಳ್ತಾರಾ ಅಥವಾ ಹೈಕಮಾಂಡ್ ಕೊಟ್ಟಿರುವಂತಹ ಜಲಸಂಪನ್ಮೂಲ ಖಾತೆಯನ್ನ ನಿರ್ವಹಣೆ ಮಾಡೋದಕ್ಕೆ ಒಪ್ಕೊಳ್ತಾರ, ಇದಿನ್ನೂ ಕೂಡ ಸಸ್ಪೆನ್ಸ್ ಆಗಿದೆ. ಯಾಕಂತ ಹೇಳಿದ್ರೆ ಇಬ್ರು ನಾಯಕರು ಕೂಡ 2.5 ಗಂಟೆಗಳ ಕಾಲ ನಡೆದಂತಹ ಮೀಟಿಂಗ್ ನಲ್ಲಿ ಯಾವ ರೀತಿಯಾದ ಒಂದು ನಿರ್ಧಾರಗಳನ್ನ ತೆಗೆದುಕೊಂಡಿದ್ದಾರೆ ಅಂತ ಸ್ಪಷ್ಟವಾದ ನಿಲುವನ್ನ ವ್ಯಕ್ತಪಡಿಸಿಲ್ಲ. ಎಲ್ಲ ನಿವಾರಣೆ ಆಗಿದೆ ಹೋಗಿ. ಅಂದ್ರೆ ಸರ್ ವಾಪಸ್ ತಗೊಂತೀರಿ ಸರ್ ರಾಜೀನಾಮೆ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.